ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಬಂದು ನಿಮಗೆ ತಮ್ಮನೇಲಿ ನೋಡೇ ಗೊತ್ತಿರುತ್ತೆ. ಏನ್ರ ಬಗ್ಗೆ ಅಂತ ಹೇಳಿದ್ರೆ ಮನೆ ಖಾಲಿ ಮಾಡೋ ವಿಷಯದ ಬಗ್ಗೆ. ಮನೆ ನೋಡಿದ್ವಿ, ಒಂದು ಓಕೆ ಆಗಿದೆ, ಅಡ್ವಾನ್ಸ್ ಕೂಡ ಕೊಟ್ಬಿಟ್ಟು ಬಂದ್ವಿ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೆ. ಅದು ಏನಾಯಿತು, ಅಲ್ಲಿ ಹೋಗ್ತಿದ್ದೀವಾ ಇಲ್ವಾ, ಇನ್ನೂ ಯಾಕೆ ಹೋಗಿಲ್ಲ ಅನ್ನೋದ್ರ ಬಗ್ಗೆ ಇನ್ಫಾರ್ಮ್ ಮಾಡೋಣ ಅಂತ ಹೇಳಿ ಅಡ್ವಾನ್ಸ್ ಎಲ್ಲ ಕೊಟ್ಬಿಟ್ಟು ಬಂದಿದ್ವಿ. ಅವರು ನನಗೆ ಏನಂತ ಹೇಳಿದ್ರೆ ಫಸ್ಟ್ ಹೇಳ್ಬಿಡ್ತೀನಿ. ಆ ಮನೆಯದು ಬಾಡಿಗೆ ಬಂದು 26,000 ರೂಪಾಯಿ ಬಾಡಿಗೆ, 26,000, 3 ಲಕ್ಷ 3 ಲ್ಯಾಕ್ ಅಡ್ವಾನ್ಸು ಕೇಳಿದ್ದು ನಮ್ಮನ್ನ ಬಾಡಿಗೆಗಾದರೆ. ಲೀಸಿಗಾದರೆ 25 ಲ್ಯಾಕ್, 25 ಲಕ್ಷ ಲೀಸಿಗಾದರೆ ಅಂತ ನಮ್ಮ ಜೊತೆ ಹೇಳಿದ್ರು. ಓಕೆ, ನಮಗೇನಂದರೆ ನಮ್ಮ ಹತ್ರ ಲೀಸು ಮತ್ತು ರೆಂಟು ಎರಡು ಆಗೋ ಥರ ನಾವು ಆ ಮನೆಗೆ ನಾವು ಮಾತಾಡ್ಕೊಂಡಿದ್ದು. ನನಗೆ ಆ ಮನೆ ಇಷ್ಟ ಆಯಿತು, ಬಟ್ ತುಂಬಾ ಕಾಸ್ಟ್ಲಿ ಆಯಿತು. ಹಂಗಾಗಿ ಬೇಡ ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ. ಜಾನು ಏನು ಮಾಡಿದ್ರು, ಇಲ್ಲ ಯಾವುದು ಸಿಗ್ತಾ ಇಲ್ಲ, ಹೋಗೋಣ ಅಂತ ಹೇಳೋಕ್ಕೆ ಶುರು ಮಾಡಿದ್ರು. ನಾನು ಅವ್ರಿಗೋಸ್ಕರ ಒಪ್ಕೋಬೇಕಾಯಿತು. ಸರಿ ಆಯಿತು. ಅದು ಅಲ್ಲದೆ ಏನು ನಾಗರ ಬಾವಿಲಿ ನಾವು ನೋಡಿದ್ದು. ಜಾನಗೂ ಕೂಡ ವರ್ಕಿಗೆ ಹೆಲ್ಪ್ ಆಗುತ್ತೆ, ಈಸಿ ಆಗುತ್ತೆ, ಎಲ್ಲ ಕಡೆಗೂ ಊರಿಗೆ ಹೋಗೋಕ್ಕೂ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಮೇನ್ ಒಪ್ಕೊಂಡಿದ್ದೆ ಅವ್ರ ಕೆಲಸಕ್ಕೋಸ್ಕರ. ಆರ್ ನಗರ ಆ ಕಡೆ ಎಲ್ಲ ಹೋದರೆ ದೂರ ಹೋಗ್ಬಿಡ್ತೀವಲ್ಲ ಅಂತ ಹೇಳ್ಬಿಟ್ಟು ಓಕೆ ಆಯಿತು, ಅದಕ್ಕೆ ಹೋಗೋಣ ಅಂತ ಹೇಳಿ ಒಪ್ಕೊಂಡೆ. ಅವರು ಓನರು ಏನು ಹೇಳಿದ್ರು ಅಂತ ಹೇಳಿದ್ರೆ, ಅದೇ ಹೊಸ ಮನೆ ಅಡ್ವಾನ್ಸ್ ಕೊಟ್ಟಿದ್ವಲ್ಲ, ಅವರು ಇವತ್ತೇ ನೀವು ಅಡ್ವಾನ್ಸ್ ಪೇ ಮಾಡಬೇಕು, ನಾಳೆಗೇ, ಇಲ್ಲ ಅಂತಂದರೆ ಬೇರೆ ಯಾರಾದರೂ ಬಂದುಬಿಟ್ರೆ ಕೊಟ್ಬಿಡ್ತೀವಿ ಹಾಗೆ ಹೀಗೆ ಅಂತ ಹೇಳಿದ್ರು. ನಾನು ಜಾನುಗೋಸ್ಕರ 2 ಮನಸ್ಸು, ನನಗೆ ಅಷ್ಟು ದುಡ್ಡು ಕೊಡೋಕ್ಕೆ ಹೋಗೋಕ್ಕೆ ಇಷ್ಟ ಇಲ್ಲ, ಬಟ್ ಮನಸ್ಸಿಲ್ದಿರ ಮನಸ್ಸಲ್ಲಿ ನಾನು ಒಪ್ಕೊಂಡೆ. ಅವರು 50,000 ಅಡ್ವಾನ್ಸ್ ಕೇಳಿದ್ರು. 50,000 ಅಡ್ವಾನ್ಸ್ ಮಾಡಿ ಫಸ್ಟು ಬೋರ್ಡ್ ತೆಗಿತೀವಿ ನಾವು ಅಂತ ಹೇಳಿದ್ರು. ಓಕೆ ಆಯಿತು, ನಾಳೆ ಬಂದು ಕೊಡ್ತೀವಿ ಅಂತ ಮಾತಾಡಿ ನಾವು ಕೂಡ ಕಡಿಮೆ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಅವ್ರು ಏನು ಮಾಡಿದ್ರು, ಕಡಿಮೆ ಮಾಡ್ಕೊಳ್ಳೋಕೆ ಒಪ್ಪಲೇ ಇಲ್ಲ. ಓಕೆ ಫೈನಲಿ ನೀನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಅವ್ರು ಹೇಳ್ದಷ್ಟಕ್ಕೆ ಒಪ್ಕೊಂಡು ನಾಳೆ ಅಡ್ವಾನ್ಸ್ ಕೊಡ್ತೀವಿ ಅಂತ ಹೇಳಿ ನಾನು ಕಾಲಲ್ಲಿ ಮಾತಾಡಿದೆ. ನಾನೇನು ಹೋಗಲಿಲ್ಲ, ಮನೆ ಮಾತ್ರ ಹೋಗಿ ನೋಡ್ಕೊಂಬಂದಿದ್ದೆ. ಜಾಸ್ತಿ ನನಗೆ ಹೋಗಿ ಬಂದು ಏನಕ್ಕೆ ಸುಮ್ಮನೆ ಇದು ಮಾಡೋದು ಅಂದ್ಬಿಟ್ಟು ಸುಮ್ಮನೆ. ನೆಕ್ಸ್ಟೇ ಜಾನು ಹತ್ರ ನಾನು ನೆಕ್ಸ್ಟೇ ಜಾನುಗೆ ಹೇಳಿದೆ, 50,000ನ ಫಸ್ಟ್ ಅಡ್ವಾನ್ಸ್ ಆಗಿ ಹೇಗೆ ಕೊಡೋದು, ಹೇಗೆ ನಂಬಿ ಕೊಡೋದು, ಅಷ್ಟಿಲ್ಲ ಆಗಲ್ಲ ಅಂತೇಳಿ ನಾವು 1,000-2,000 ಅಷ್ಟು ಪೇ ಮಾಡಿದ್ರೆ ಆಗಲ್ವಾ ಅಂತಲೂ ಅಂದೆ. ಅಷ್ಟು ಜಾಸ್ತಿ ಇದಲ್ವಾ, ಹಾಗಾಗಿ ಜನ ಇಲ್ಲ ಅಂತ ಹೇಳಿದ್ರು. 50 ಆಗಲ್ಲ, ಒಂದು 10,000 ಪೇ ಮಾಡ್ತೀವಿ ಅಂತ ಹೇಳು ಅಂತಲೇ ನಾನು ಜಾನು ಹತ್ರ ಹೇಳಿದೆ. ಸೊ ಅವರು ಆಯಿತು ಅಂತ ಹೇಳಿಬಿಟ್ಟು 10,000 ರುಪೀಸು ನಾನು ಕ್ಯಾಶೇ ಕೊಟ್ಟಿದ್ದು. ಕ್ಯಾಶಲ್ಲಿ ಪೇ ಮಾಡಬೇಡಿ, ಪೇಟಿಎಮ್ ಅಥವಾ ಫೋನ್ಪೇ ಈ ಥರ ಇದರಲ್ಲಿ ಕಳಿಸಿದ್ರೆ ನಮಗೂ ಸಾಕ್ಷಿಗೆಲ್ಲ ಇರುತ್ತಲ್ವ, ಹಾಗಾಗಿ ಪೇಟಿಎಮ್ ಏನಾದರೂ ಮಾಡಿ ಅಂತ ಜಾನಕ್ಕೆ ಹೇಳಿದೆ. ಸರಿ ಆಯಿತು ಅಂತೇಳಿ ಅವ್ರ ಹತ್ರ ಇರಲಿಲ್ಲ, ಅಕೌಂಟಲ್ಲಿ ಅಮೌಂಟ್ ಇರಲಿಲ್ಲ, ಕ್ಯಾಶ್ ಇತ್ತು. ಸೊ ಹಂಗಾಗಿ ಕ್ಯಾಶ್ನ ಬೇರೆಯವ್ರಿಗೆ ಕೊಟ್ಟು ಏನು ಅವರು ಅಕೌಂಟಿಗೆ ಅಮೌಂಟ್ ಹಾಕಿಸ್ಕೊಂಡು ಅವ್ರ ಹತ್ರ ಹೋಗಿ ನೆಕ್ಸ್ಟ್ ಡೇನೇ 10,000 ರುಪೀಸ್ ಪೇ ಮಾಡಿಬಿಟ್ಟು ಬಂದರು. ಅವರು ಸ್ವಲ್ಪ ಕೆಲಸದ ಮೇಲೆ ಹೋಗೋದಿತ್ತು, ಹಾಗಾಗಿ ಅಡ್ವಾನ್ಸ್ ಎಲ್ಲ ಕೊಟ್ಬಿಟ್ಟು ಬಂದರು. ಅಡ್ವಾನ್ಸ್ ಎಲ್ಲ ಕೊಟ್ಬಿಟ್ಟು ಬಂದಮೇಲೆ ಮನೆಗೆ ಬಂದಮೇಲೆ ನಾನು ಅಂದೆ, ಏನಕ್ಕೆ ಇಷ್ಟು ಸಡನ್ನಾಗಿ ಇದು ಮಾಡ್ತಾವ್ರೆ, ಏನಾದ್ರು ಕಾಲ್ ಮಾಡಿ ಕೇಳು, ಮೊದಲು ಯಾರಿದ್ರು ಏನು ಅಂತ ವಿಚಾರಿಸು ಅಂತೆಲ್ಲ ಹೇಳಿದೆ ಜಾನಿಗೆ. ಯಾರಾದರೂ ಏನಾದರೂ ಇದ್ದರೂ ಕೂಡ ಹೇಳ್ತಾರಾ, ಇಲ್ಲ ಅಲ್ವಾ, ಹಂಗೂ ವಿಚಾರಿಸಿದ್ವಿ. ಅವ್ರ ಹತ್ರ ಏನಿಲ್ಲ ಅಂತ ಹೇಳಿದ್ರು. ಓಕೆ ಅಂತ ಸುಮ್ಮನಾದ್ವಿ. ಆ ಮನೆಗೆ ಹೋಗೋದು ಫಿಕ್ಸ್ ಆಯಿತು. ನಾವು ಈ ಕಡೆ ಓನರ್ಗೂ ಕಾಲ್ ಮಾಡಿಬಿಟ್ಟು ಹೇಳಿಬಿಟ್ವಿ, ನಮಗೆ ಈ ಮಂತಲ್ಲಿ ಮನೆ ಖಾಲಿ ಮಾಡಿಕೊಡ್ತೀವಿ, ನಮ್ಗೆ ಅಮೌಂಟ್ ಪೇ ಮಾಡಿಬಿಡಿ ಅಂತ ಅವ್ರ ಹತ್ರ ಹೇಳಿದ್ವಿ. ಅವರು 1 ವೀಕ್ ಮುಂಚೆ ಹೇಳಬೇಕು ಅಂತ ಹೇಳಿದ್ರಲ್ಲ ಈ ಮನೆ ಓನರು. ಸರಿ ಆಯಿತು, ಇವರು ಕೊಡ್ತೀವಿ ದುಡ್ಡು ಅಂತ ಹೇಳಿದ್ರು. ನಾವು ಅವ್ರಿಗೂ ಅಡ್ವಾನ್ಸ್ ಪೇ ಮಾಡಿಬಿಟ್ಟು ಬಂದುಬಿಟ್ವಿ.
ಅದ್ರ ನೆಕ್ಸ್ಟೇ ಹೀಗೆ ಫೋನ್ ನೋಡ್ತಾ ಇದ್ದೆ. ಯೂಟ್ಯೂಬಲ್ಲಿ ಒಬ್ಬರು ಲಾಯರು ಮಾತಾಡ್ತಾಯಿದ್ರು, ಈ ಥರ ಭೋಗ್ಯಕ್ಕೆ ಅಥವಾ ರೆಂಟ್ಗೆ, ಬಾಡಿಗೆಗೆ ಇರೋದು, ಭೋಗ್ಯಕ್ಕೆ, ಲೀಸ್ಗೆ ಅಥವಾ ರೆಂಟ್ಗೆ ಇರೋದ್ರ ಬಗ್ಗೆ ಎಲ್ಲ ಅವರು ಮಾತಾಡ್ತಾಯಿದ್ರು. ಅದೊಂದು ವಿಡಿಯೋ ನಾನು ನೋಡಿಬಿಟ್ಟೆ. ಆ ವಿಡಿಯೋ ನೋಡಿಬಿಟ್ಟು ನನಗೆ ಸಿಕ್ಕಾಪಟ್ಟೆ ಭಯ ಆಗೋಯಿತು. ಹಾಗಾಗಿ ನನ್ನ ಡಿಸಿಷನ್ನ ಚೇಂಜ್ ಮಾಡಿಬಿಟ್ಟೆ. ಯಾಕೋ ಸಿಕ್ಕಾಪಟ್ಟೆ ಭಯ ಆಗೋಯಿತು ನನಗೆ. ಯಾಕೋ ನಾನು ತಗೊಂಡಿದ್ದು ಡಿಸಿಷನ್ ಚೆನ್ನಾಗಿಲ್ಲ, ಸರಿ ಇಲ್ಲ, ಏನೋ ಪ್ರಾಬ್ಲಮ್ ಅನಿಸುತ್ತೆ ಅನ್ನೋ ಥರ ನನಗೆ ಆ ವಿಡಿಯೋದಲ್ಲಿ ಇದ್ದಿದ್ದು. ಹಾಗಾಗಿ ನಾನು ಏನು ಮಾಡಿಬಿಟ್ಟೆ, ಇಮಿಡಿಯೇಟಾಗಿ ಆ ವಿಡಿಯೋನ ಜಾನುಗೆ ಶೇರ್ ಮಾಡಿಬಿಟ್ಟು ಜಾನು ಕಾಲ್ ಮಾಡಿದ್ರು, ನೀನು ಯಾಕೆ ಈ ವಿಡಿಯೋ ಸರ್ಚ್ ಮಾಡಿದೆ ಅಂದರು. ನಿಜವಾಗ್ಲೂ ನಾನು ಆ ವಿಡಿಯೋನ ಸರ್ಚ್ ಮಾಡಿಲ್ಲ, ಸುಮ್ಮನೆ ಹಾಗೆ ಯೂಟ್ಯೂಬಲ್ಲಿ ವಿಡಿಯೋ ನೋಡಬೇಕಾದ್ರೆ ಅವರೇ ನನಗೆ ರಿಲೇಟ್ ಆಗೋ ಥರನೇ ಆ ವಿಡಿಯೋ ಬಂದುಬಿಡ್ತು. ನಾನು ಸ್ಕಿಪ್ ಮಾಡೋಕ್ಕಾಗತ್ತಾ? ಅದು ಯೂಸ್ಫುಲ್ ಅಲ್ಲ. ನೋಡಿಬಿಟ್ಟು ಜಾನಕ್ಕೆ ಕಳಿಸ್ದೆ. ಅವರು ನೋಡಿಬಿಟ್ಟು ಯೋಚನೆ ಮಾಡ್ತೀನಿ ಇರು ಅಂತ ಅವ್ರಿಗೂ ತಲೆಗೆ ಹುಳ ಬಿಟ್ಬಿಟ್ಟೆ. ನಾನು ಯೋಚನೆ ಮಾಡ್ತೀನಿ ಅಂತ ಹೇಳಿದ್ರು. ಸಂಜೆ ಯೋಚನೆ ಮಾಡಿದ್ರು, ನನಗೇನೋ ಬೇಡ ಅನಿಸುತ್ತೆ, ಬೇಡ, ಅಡ್ವಾನ್ಸ್ ವಾಪಸ್ ಕೇಳು ಅಂತ ಹೇಳಿಬಿಟ್ಟೆ. ಅವರು ಹಾಗೇ ಯೋಚನೆ ಮಾಡಿ ಸಂಜೆಗೆ ಹೇಳಿದ್ರು, ಕಾಲ್ ಮಾಡಿದ್ರು, ಅಯ್ಯಮ್ಮ ಹೊಸ ಮನೆ ಓನರು, ಹಿಂಗೆ ಮಾಡಿದ್ರೆ ಹೇಗೆ, ಬೋಟೆಲ್ಲ ತೆಗೆದ್ಬಿಟ್ಟಿದ್ದು. ಇಲ್ಲ ಅಮ್ಮ ಬರಲ್ಲ ನಮ್ಮ ಓನರು, ಏನು ಇವಾಗಲ್ಲ, ಇನ್ನೊಂದು 2-3 ಮಂತ್ಸು ಅಂತ ಹೇಳಿದ್ದಾರೆ ಅಂತ ಹೇಳಿ ಅಂತ ಹೇಳಿದ್ವಿ. ಹಾಗನ್ಬಿಟ್ಟು ನಮ್ಮ ಓನರ್ ಕೊಟ್ಬಿಡ್ದೆ. ಕೊಡಲ್ಲ ಅಂತ ಅಲ್ಲ, ಖಾಲಿ ಮಾಡಬೇಡಿ ಅಂತಲೂ ಹೇಳಿಲ್ಲ ನಮಗೆ. ಇನ್ನೂ ಇದ್ರದ್ದು ಮುಂದೆ ಸ್ಟೋರಿ ಇದೆ, ಹೇಳ್ತೀನಿ. ಇಲ್ಲೂ ಕೂಡ ನಮಗೆ ಪ್ರಾಬ್ಲಮ್ ಆಯಿತು. ಬಟ್ ಪ್ರಾಬ್ಲಮ್ ಓಕೆ, ರಿಸ್ಕ್ ತೊಗೊಳಕ್ಕೆ ರೆಡಿ ಇರಲಿಲ್ಲ ನಾನು. ಹಾಗಾಗಿ ಓಕೆ ಜಾನ್ ಹಿಂಗೆ ಫೋನ್ ಮಾಡಿ ಹೇಳಿದ್ರು, ಅಯ್ಯಮ್ಮ ಬೈಕೊಂಡೇನೋ ಫೋನ್ ಇಟ್ಬಿಟ್ರಂತೆ ಓನರು. ನಾನು ಕೊಡ್ತೀನಿ ಆಯಿತು, ಇವಾಗಿಲ್ಲ ದುಡ್ಡು ಅಂದ್ಬಿಟ್ರಂತೆ ಅಡ್ವಾನ್ಸು. ನೋಡಿ, ಕ್ಯಾಶ್ ಕೊಟ್ಟಿದ್ರೆ ಸಾಕ್ಷಿನೇ ಇರ್ತಿರ್ಲಿಲ್ಲ. ನಾವು ಫೋನ್ಪೇ ಮಾಡಿರೋದ್ರಿಂದ ಸಾಕ್ಷಿ ಇತ್ತು, ಹಾಗಾಗಿ ಕೊಡ್ತೀನಿ ಅಂತ ಹೇಳಿದ್ರು ಅವರು. ಸರಿ ಆಯಿತು ಅಂದ್ಬಿಟ್ಟು ಜಾನು ಏನೂ ಮಾತಾಡಿಲ್ಲ, ಸುಮ್ಮನೆ ಆದರು. ಆಮೇಲೆ ನನಗೆ ಫೋನ್ ಮಾಡಿದ್ರು, ಹೋಗ್ಲಿ ಬಿಡು, ತಲೆ ಕೆಡಿಸ್ಕೊಬೇಡ ಅಂತ ಹೇಳಿದ್ರು. ಈ ಕಡೆ ಇಲ್ಲಿ ಖಾಲಿ ಮಾಡ್ತೀವಿ ಅಂತ ಹೇಳಿಬಿಟ್ಟಿದ್ದೀವಲ್ಲ ನಮ್ಮ ಈ ಮನೆ ಓನರ್ಗೆ, ಈಗ ಇವ್ರಿಗೆ ಹೇಳಬೇಕು. ಸೊ ನೆಕ್ಸ್ಟೇ ಜಾನು ಬಂತು, ಅವ್ರ ಹತ್ರ ನಾವು ಬರೋಲ್ಲ, ಅಡ್ವಾನ್ಸ್ ವಾಪಸ್ ಕೊಡಿ ಅಂತ ಕೇಳಾಯಿತು. ಇನ್ನು ಇವ್ರ ಹತ್ರ ಹೇಳಬೇಕು. ಇವ್ರ ಹತ್ರ ಏನು ಹೇಳೋದು, ಸರಿ ನೀವು ಅಮೌಂಟ್ ಕೊಡಿ, ನಮಗೆ ಮನೆ ಸಿಕ್ಕಿದೆ ಅಂತಲೂ ಕೂಡ ನಾವು ಹೇಳಿದ್ವಿ ಈ ಓನರ್ಗೆ. ಹಾಗಾಗಿ ಏನು ಹೇಳೋದು ಅಂತ ಗೊತ್ತಿಲ್ಲ. ಏನೋ ಒಂದು ಪ್ರಾಬ್ಲಮ್ ಇದೆ. ಆಮೇಲೆ ನಮ್ಮ ಅಮ್ಮ ಬೈದ್ಬಿಟ್ರು, ಈ ಟೈಮಲ್ಲೆಲ್ಲ ಖಾಲಿ ಮಾಡಲ್ಲ ಆ್ಯಕ್ಚುಲಿ. ಬಟ್ ಈ ಓನರ್ ನಮಗೆ ಸಿಕ್ಕಾಪಟ್ಟೆ ತಲೆ ಕೆಡಿಸ್ಬಿಟ್ರು. ನಮಗೆ ಅಷ್ಟು ಪ್ರೆಷರ್ ಹಾಕ್ಬಿಟ್ರು, ಬಾಡಿಗೆಗೆ ಇರಬೇಕು ಹಾಗೆ ಹೀಗೆ ಅಂತ. ಮತ್ತು ಈ ಸಿಕ್ಕಾಪಟ್ಟೆ ಏನೇನೋ ಆಗೋಯ್ತು. ಅದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರೆ ದೊಡ್ಡ ಸ್ಟೋರಿನೇ ಆಗಿಬಿಡುತ್ತೆ. ಸೊ ನಮ್ಮಮ್ಮ ಕೂಡ ಬೈದ್ಬಿಟ್ರು, ಟೈಮಲ್ಲೆಲ್ಲ ಖಾಲಿ ಮಾಡ್ತಾರೆ ಹಾಗೆ ಹೀಗೆ ಅಂತ. ನಮ್ಗೆ ಇಲ್ಲಿ ಓನರು ಅಷ್ಟೇ ಪ್ರೆಷರ್ ಹಾಕ್ಬಿಟ್ಟಿದ್ರು. ಏನು ಮಾಡೋಕ್ಕಾಗಲ್ಲ ಅನ್ನೋ ರೀಸನ್ಗೋಸ್ಕರ ನಾವು ಮನೆ ಖಾಲಿ ಮಾಡಲೇಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ವಿ. ಈಗ ಇವ್ರಿಗೆ ಹೇಳ್ಬೇಕಲ್ಲ, ಅಲ್ಲಿ ಖಾಲಿ ಮಾಡಲ್ಲ, ಕೊಡಲ್ಲ, ಅಡ್ವಾನ್ಸ್ ವಾಪಸ್ ಕೊಡಿ, ಬರಲ್ಲ ಅಂತ ಹೇಳಿಬಿಟ್ಟಿದ್ದೀವಲ್ಲ. ಇವಾಗ ಇವ್ರಿಗೆ ಏನು ಹೇಳೋದು? ಇವ್ರೇನು ಹೇಳಿದ್ರು, ಇಲ್ಲ ನಮ್ಮ ಮಗಳು ಕೇಳಬೇಕು ಅಂತ ಹೇಳಿದ್ರು. ಇಲ್ಲ ಅಮ್ಮ, ನಮಗೆ ಟೈಮ್ ಕೊಡಿ, ಇನ್ನೊಂದು 6 ಮಂತ್ ತನಕ ನಾವು ಬಾಡಿಗೆ ಕೊಡ್ತೀವಿ, ಇರ್ತೀವಿ, ಇನ್ನೊಂದು 6 ಮಂತ್ ಟೈಮ್ ಕೊಡಿ ಅಂತ ಈ ಮನೆ ಓನರ್ನ ನಾವು ಕೇಳ್ಕೊಂಡ್ವಿ. ಅವರು ಓಕೆ ಆಯಿತು, ನಮ್ಮ ಮಗಳು ಕೇಳ್ಬಿಟ್ಟು ಹೇಳ್ತೀನಿ ಅಂತೇಳಿ ಕಾಲ್ ಮಾಡಿದ್ರು. ಆಮೇಲೆ ಅವ್ರ ಮಗಳೇ ಕಾಲ್ ಮಾಡಿ, ಇಲ್ಲ 6 ಮಂತಿಗೆಲ್ಲ ಆಗಲ್ಲ, ಅದು ಏನೇನೋ ಮಾತಾಡಿದ್ರು. ಫೈನಲಿ ಒಪ್ಕೊಂಡ್ರು. ಇವತ್ತು ಬಂದುಬಿಟ್ಟು ಅಗ್ರಿಮೆಂಟೆಲ್ಲ ಮತ್ತೆ ಈಗ ರಿಪೀಟ್ ಮಾಡಬೇಕಲ್ಲ, ಅಗ್ರಿಮೆಂಟ್ ಮಾಡಿಸ್ಕೊಂಬಿಡಿ, 4 ಮಂತ್ ಅಷ್ಟೇ ಕೊಡೋದು, ಇಲ್ಲಾಂದರೆ 1 ಇಯರ್ ಇರಬೇಕು ನೀವು ಅಂತ ಹೇಳಿದ್ರು. ಏನೋ ಅವರಮ್ಮ, ಅವರಿರೋದು USA ಅಲ್ಲಿಗೆ ಏನೋ ಕರ್ಕೊಂಡು ಹೋಗ್ತಾರಂತೆ. ಹಾಗಾಗಿ ಇನ್ನು 4 ಮಂತ್ ಇರ್ತೀನಿ ಅಂದರೆ ಇನ್ನು 4 ಮಂತಲ್ಲಿ ಇದ್ದು ನಮಗೆ ಮನೆ ಖಾಲಿ ಮಾಡಿಕೊಡಿ, ಇಲ್ಲ ಅಂತಂದರೆ 1 ಇಯರ್ ತನಕ ನೀವು ಇರಬೇಕಾಗುತ್ತೆ. ಯಾಕೆಂದರೆ ಅವ್ರು ಅಲ್ಲಿ ಬಂದುಬಿಡ್ತಾರೆ. ನೀವು 6 ಮಂತ್ ಆದಮೇಲೆ ಕಾಲ್ ಮಾಡಿದ್ರೆ ಈ ಮನೆಗೆ ಬೇರೆಯವರೆಲ್ಲರೂ ಬೇರೆಯವ್ರು ಬರಬೇಕಲ್ಲ, ಅದನ್ನೆಲ್ಲ ನೋಡ್ಕೊಳ್ಳೋಕೆ ಕಷ್ಟ ಆಗುತ್ತೆ, ಅವ್ರು ಅಲ್ಲಿರ್ತಾರೆ. ಹಾಗಾಗಿ ನಿಮಗೆ
4 ಮಂತ್ ಟೈಮ್ ಕೊಡ್ತೀವಿ. 4 ಮಂತ್ ತನಕ ಇರಿ, ಇಲ್ಲಾಂದರೆ 1 ಇಯರ್ ಇರಿ ಅಂತ ಇವತ್ತು ಬಂದು ಹೇಳಿಬಿಟ್ಟು ಹೋದರು. ಸೊ ಇದಿಷ್ಟಾಗಿದೆ. ಅಲ್ಲಿ ಅಡ್ವಾನ್ಸ್ ಕೊಟ್ರ ಏನು ಅಂದರೆ 1 ವೀಕ್ ತನಕ ಕೊಟ್ಟಿಲ್ಲ ಅವರು. 1 ವೀಕ್ ಆದಮೇಲೆ ಕೊಡ್ತೀನಿ ಅಂತ ಅವ್ರು ಹೇಳಿರೋದು. ಕೊಡ್ತಾರೆ, ಏಕೆಂದರೆ ಫೋನ್ಪೇ ಅಲ್ವಾ ಮಾಡಿರೋದು, ಹಾಗಾಗಿ. ಇನ್ನು ಇಲ್ಲಿ 4 ಮಂತ್ ಟೈಮ್ ಕೊಟ್ಟಿದ್ದಾರೆ. ಇಲ್ಲಾಂದರೆ 4 ಮಂತ್ ತನಕ ಇರಬೇಕು, ಇಲ್ಲ 1 ಇಯರು ಇದೇ ಮನೇಲಿ ನಾವು ಕಂಟಿನ್ಯೂ ಮಾಡಬೇಕು. ಏನು ಮಾಡೋದು ಅಂತ ಗೊತ್ತಿಲ್ಲ. ಬಾಡಿಗೆ ಮಾತ್ರ ಕಡಿಮೆ ಮಾಡ್ಕೊಳ್ಳಲ್ಲ ಅಂತ ಬೇರೆ ಹೇಳಿದ್ರು. ಮೋಟ್ರ್ ಬಿಲ್ ಬೇರೆ ಸಿಕ್ಕಾಬಟ್ಟೆ ಬರ್ತೈತೆ. ಎಲ್ಲ ಯೋಚನೆ ಮಾಡ್ತಿದ್ದೀವಿ. ನಾನು ಜಾನು ಇರಲಿಲ್ಲ, ಅವ್ರ ಹತ್ರ ಮಾತಾಡೋಕ್ಕೆ ಅಂತಲೇ ಬಂದರು. ಆಮೇಲೆ ಫೋನ್ ನಂಬರ್ ತೊಗೊಂಡೋದ್ರು, ಸಂಜೆ ಕಾಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಏನು ಮಾಡ್ತಾರೆ ಏನು ಅನ್ನೋದನ್ನ ನೋಡಬೇಕು. ಜಾನಿಗೆ ಹೇಳಿದೆ ಬಿಡು ಖಾಲಿ ಮಾಡೋಣ ಅಂತ ಅವ್ರು ಹೇಳ್ತಾರೆ. ನನಗೆ ಏನು ಮಾಡಬೇಕಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ನನಗೆ ಈ ಮನೆಯಲ್ಲಿ ಅದು ಆ ಮನೆಗೆ ಹೋಗ್ತಿಲ್ಲ ನಾವು. ಈಗ ಹುಡುಕಿದ್ರೆ ಮತ್ತೆ ನಾವು ಇನ್ನೊಂದು ಮನೇನ ಹುಡುಕೊಳ್ಬೇಕು, ಮತ್ತೆ ಸುತ್ತಬೇಕಲ್ಲ ಅನ್ನೋದಕ್ಕೋಸ್ಕರ ಒಂದು 3-4 ಮಂತ್ ಆದಮೇಲೆ ಹುಡ್ಕೋಣ ಅಂತಾನೆ ಸೈಲೆಂಟಾಗಿರು ಅಂತ ಹೇಳಿದ್ದೆ ಜಾನುಗೆ. ಈಗ ಏನು ಮಾಡೋದು, ಹೇಗೆ ಮಾಡೋದು ಅಂತ ಗೊತ್ತಿಲ್ಲ. 4 ಮಂತ್ ಟೈಮ್ ಕೊಟ್ಟಿದ್ದಾರೆ, ಇಲ್ಲ 1 ಇಯರ್ ತನಕ ಇರಿ ಅಂತ ಹೇಳಿದ್ದಾರೆ. ಏನಾಗುತ್ತೆ ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀವಿ. ಒಟ್ಟಿನಲ್ಲಿ ನಾವು ಆ ಮನೆಗೆ ಹೋಗ್ತಾಯಿಲ್ಲ, ಅದೊಂದು ಹೇಳಬೇಕಾಗಿತ್ತು ಅಷ್ಟೇ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಕಮೆಂಟಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.